ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ HD ಕಂಪ್ಯೂಟರ್ಸ್. MS Excel ಫಾರ್ಮುಲಾ ಟ್ಯುಟೋರಿಯಲ್ನ ಮುಂದುವರೆದ ಭಾಗಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಕಳೆದ ವಿಡಿಯೋಗಳಲ್ಲಿ ಸಮ್ಮು, ಸಮ್ಮಿಫು ಹಾಗೂ ಇತರೆ ಫಂಕ್ಷನ್ಗಳ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಮಿನಿಮಮ್, ಮ್ಯಾಕ್ಸಿಮಮ್ ಮತ್ತು ಅವರೇಜ್ ಈ ಮೂರು ಫಂಕ್ಷನ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಅದಕ್ಕಾಗಿ ನಿಮಗೆ ಇಲ್ಲೊಂದು ಟೇಬಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈ ಟೇಬಲನ್ನು ಒಂದು SSLC ಮಾರ್ಕ್ಸ್ ಟೇಬಲ್ ಅಂತ ತಿಳ್ಕೊಳ್ಳಿ. ಓಕೆ, ಇಲ್ಲಿ ಒಂದು ಟೋಟಲ್ ಕಾಲಮ್ನಲ್ಲಿ ಒಂದು ಸಮ್ ಫಂಕ್ಷನ್ ಯೂಸ್ ಮಾಡೋಣ. ಇದ್ರ ಬಗ್ಗೆ ನಾನು ಆಲ್ರೆಡಿ ಹೇಳ್ಕೊಟ್ಟಿರೋದ್ರಿಂದ ಮತ್ತೆ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗಲ್ಲ. ಓಕೆ, ಸಮ್ ಕ್ಲೋಸ್ ಬ್ರ್ಯಾಕೆಟ್. ಓಕೆ, ಸೊ ಮಿನಿಮಮ್ ಅಂದರೆ ಏನು? ಮಿನಿಮಮ್ ಅಂದರೆ ಈ ಒಂದು ಸ್ಟೂಡೆಂಟ್ ಈ ಎಲ್ಲ ಸಬ್ಜೆಕ್ಟ್ ಮಾರ್ಕ್ಸ್ಗಳ ಪೈಕಿ ಯಾವ ಸಬ್ಜೆಕ್ಟ್ನಲ್ಲಿ ಅತಿ ಕಡಿಮೆ ಮಾರ್ಕ್ಸನ್ನು ತೆಗೆದಿದ್ದಾರೆ, ಅದು ಎಷ್ಟು ಮಾರ್ಕ್ಸ್ ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಮಿನಿಮಮ್ ಕಾಲಮಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಈಕ್ವಲ್ MIN ಮಿನ್ ಅಂತ ಹಾಕ್ಕೊಳ್ಳಿ. ಈ ಎಲ್ಲ ರೇಂಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಸಬ್ಜೆಕ್ಟ್ಗಳನ್ನ ಮಾತ್ರ, ಈ 6 ಸಬ್ಜೆಕ್ಟ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೋಸ್ ಬ್ರ್ಯಾಕೆಟ್, ದೆನ್ ಎಂಟರ್. ಓಕೆ, 30 ಮಿನಿಮಮ್ ಯಾವ ನಂಬರ್ ಇದೆ? 30 ಇದೆ. ಓಕೆ, ಅದಕ್ಕಿಂತ ಕಡಿಮೆ ಯಾವುದೂ ನಂಬರ್ ಇಲ್ಲ. ಹಿಂದಿ ಸಬ್ಜೆಕ್ಟಲ್ಲಿ 30 ಮಾರ್ಕ್ಸನ್ನು ಮಾಡಿದ್ದಾರೆ. ಸೊ ಅದು ಮಿನಿಮಮ್ ಸ್ಕೋರ್. ಈ ಒಂದು ಫ್ರೀ ಹ್ಯಾಂಡಲ್ನ ಮೇಲೆ ಡಬಲ್ ಕ್ಲಿಕ್ ಮಾಡಿಕೊಂಡ್ರೆ ಈ ಎಲ್ಲ ಸ್ಟೂಡೆಂಟ್ನ ಮಿನಿಮಮ್ ಮಾರ್ಕ್ಸ್ ಆಯಾ ಕಾಲಮ್ಗಳಲ್ಲಿ ಬರುತ್ತೆ ನೋಡಿ. ಓಕೆ, ಇದರಲ್ಲಿ 32 ಬಂದಿದೆ. ಯಾವುದರಲ್ಲಿ 32 ಇದೆ ಅಂದರೆ ಕನ್ನಡದಲ್ಲಿ. ನೆಕ್ಸ್ಟ್ 28 ಇದೆ, 28 ಮ್ಯಾಥಮೆಟಿಕ್ಸ್. ಹೀಗೆ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಮಿನಿಮಮ್ ಫಂಕ್ಷನ್ಗೆ ಏನು ಮಾಡಬೇಕಂತ ಗೊತ್ತಾಯ್ತಲ್ಲ. ಇಲ್ಲಿ ನೋಡಿ, MIN ಈಕ್ವಲ್ ಆದಮೇಲೆ MIN ಅಂತ ಹಾಕಿ ಓಪನ್ ಆ್ಯಂಡ್ ಕ್ಲೋಸ್ ಬ್ರ್ಯಾಕೆಟ್ನ ಒಳಗಡೆ ರೇಂಜನ್ನು ಸೆಲೆಕ್ಟ್ ಮಾಡಿ. ಎಂಟರ್ ಮಾಡಿದ್ರೆ ಆ ಒಂದು ಸ್ಟೂಡೆಂಟ್ದು ಮಿನಿಮಮ್ ಸ್ಕೋರ್ ಬರುತ್ತೆ. ಸೊ ಇಲ್ಲಿ ಕಾಣ್ತಾ ಇರೋ ಸೆಲೆಕ್ಷನ್ ಮಾರ್ಕ್ಸ್ನ ಬಾಟಮ್ ರೈಟ್ ಸೈಡ್ನಲ್ಲಿ ಫ್ರೀ ಹ್ಯಾಂಡಲ್ ಅಂದರೆ ಡಾಟ್ ಬಟನ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿಕೊಂಡ್ರೆ ಈ ಸೆಕೆಂಡ್ ಸ್ಟೂಡೆಂಟ್ ಏನಿದ್ದಾರೆ ಆ ರೇಂಜ್ ಅಂದರೆ ಆ ಒಂದು ಸಬ್ಜೆಕ್ಟ್ ಮಾರ್ಕ್ಸು ಇಲ್ಲಿ ಬರ್ತದೆ. ಮಿನಿಮಮ್ ಸ್ಕೋರ್ ಯಾವ್ದು ಬಂದಿದೆ ಅಂತ ಇಲ್ಲಿ ಬರುತ್ತೆ. ಅದೇ ರೀತಿ ಮ್ಯಾಕ್ಸಿಮಮ್ ಕಂಡ್ಕೋಬೇಕು ಅಂತಂದರೆ ಮ್ಯಾಕ್ಸಿಮಮ್ ಸ್ಕೋರನ್ನ ಕಂಡ್ಕೋಬೇಕು ಅಂತಂದರೆ ಈಕ್ವಲ್ MAX ಓಪನ್ ಬ್ರ್ಯಾಕೆಟ್. ಅದೇ ರೀತಿ 6 ಸಬ್ಜೆಕ್ಟ್ಗಳ ರೇಂಜನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ಲೋಸ್ ಬ್ರ್ಯಾಕೆಟ್, ದೆನ್ ಎಂಟರ್ ಮಾಡಿದ ನಂತರ ನೋಡಿ ಮ್ಯಾಕ್ಸಿಮಮ್ ಹೈಯೆಸ್ಟ್ ಸ್ಕೋರು ಯಾವುದರಲ್ಲಿದೆ, ಎಷ್ಟಿದೆ ಅಂತ ಹೇಳಿದ್ರೆ 95 ಇದೆ. ಯಾವ ಸಬ್ಜೆಕ್ಟಲ್ಲಿ? ಕನ್ನಡದಲ್ಲಿ. ಓಕೆ, ಸೆಕೆಂಡ್ ಸಬ್ಜೆಕ್ಟ್ ನೋಡಿ 97 ಇದೆ ಸೋಷಿಯಲಲ್ಲಿ. ಓಕೆ, ಈ ರೀತಿ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಇಲ್ಲಿ ತೊಗೊಳುತ್ತೆ ಸ್ನೇಹಿತರೆ. ಸೊ ಅವರೇಜ್ ಅಂದರೆ ಏನು? ಅವರೇಜ್ ಅಂತಂದರೆ ಪರ್ಸೆಂಟೇಜ್ ಅಂತ ಹೇಳ್ತೀವಲ್ಲ, ಸ್ವಲ್ಪ ಇದರಲ್ಲಿ ವಿಭಿನ್ನತೆ ಇದೆ. ಏನಪ್ಪ ಅಂತ ಹೇಳಿದ್ರೆ ಅವರೇಜ್ ಫಂಕ್ಷನ್ನು ಈ 6 ಸಬ್ಜೆಕ್ಟ್ಗಳ ಪೈಕಿ ಟೋಟಲ್ ಮಾರ್ಕ್ಸ್ ಆಧಾರದ ಮೇಲೆ ಎಷ್ಟು ಸಬ್ಜೆಕ್ಟ್ಗಳಿದೆ ಒಂದೊಂದು ಸಬ್ಜೆಕ್ಟ್ಗೆ 100ಕ್ಕೆ ಕನ್ಸಿಡರ್ ಆಗ್ತಾ ಹೋಗುತ್ತೆ. ಓಕೆ, ಇದು 95 ಅಂತ ಹೇಳಿದ್ರೆ ಕನ್ನಡ ಸಬ್ಜೆಕ್ಟ್ 95 ಅಂತ ಹೇಳಿದ್ರೆ 100ಕ್ಕೆ 95 ಆಗುತ್ತೆ. ಇಂಗ್ಲೀಷು 87 ಅಂತ ಹೇಳಿದ್ರೆ 100ಕ್ಕೆ 87. ಹಾಗೆ ಈ ಎಲ್ಲ ಸಬ್ಜೆಕ್ಟ್ಗಳು ಎಷ್ಟು ಇದೆ? 6 ಸಬ್ಜೆಕ್ಟ್ಗಳಿದೆ. 6 ಸಬ್ಜೆಕ್ಟ್ಗಳಿಗೆ ಒಂದೊಂದು ಸಬ್ಜೆಕ್ಟ್ಗೆ 100ಕ್ಕೆ ಅಂದರೆ 600ಕ್ಕೆ ಕನ್ಸಿಡರ್ ಆಗುತ್ತೆ. ಮತ್ತು ಇದರ ಟೋಟಲ್ ಮೊತ್ತ 376 ಇದೆಯಲ್ವಾ, 376 ಡಿವೈಡೆಡ್ 600 ಇಂಟು 100 ಆಗುತ್ತೆ. ಓಕೆ, ಸೊ ಇದನ್ನು ಮ್ಯಾನ್ಯಲ್ ಆಗಿ ಮಾಡಿ ನೋಡೋಣ. ಈಕ್ವಲ್ 376 ಡಿವೈಡೆಡ್ 600 ಇಂಟು 100 ಹಾಕಿ, ಅಥವಾ ಇಂಟು 100ಗೆ ಬದಲಾಗಿ ಪರ್ಸೆಂಟೇಜ್ ಹಾಕ್ಬೋದು. ಓಕೆ, 62.66 ಬಂತು. ಓಕೆ, ಸೊ ಅವರೇಜ್ ಫಂಕ್ಷನ್ನು ಸೇಮ್ ಬರುತ್ತೆ ನೋಡಿ. EVERAG ಅವರೇಜ್. ಈ ಎಲ್ಲ ಸಬ್ಜೆಕ್ಟ್ಗಳನ್ನ 6 ಸಬ್ಜೆಕ್ಟ್ಗಳನ್ನ ಈ ರೀತಿ ಸೆಲೆಕ್ಟ್ ಮಾಡಿ ಕ್ಲೋಸ್ ಬ್ರ್ಯಾಕೆಟ್ ಎಂಟರ್ ಮಾಡಿದ್ರೆ ನೋಡಿ ಪರ್ಫೆಕ್ಟ್ ಆನ್ಸರ್ ಬಂತು. ಓಕೆ, ಸೊ SSLC ಮಾರ್ಕ್ಸನ್ನು ತಗೊಂಡಾಗ ಇದು ಅವರೇಜು ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ಏನು ಗೊತ್ತಾ, ನಿಮ್ಮ ಮಾರ್ಕ್ಸ್ ಕಾರ್ಡ್ ಇದ್ದರೆ ಅಥವಾ ಯಾರ್ದಾದ್ರೂ ಮಾರ್ಕ್ಸ್ ಕಾರ್ಡ್ ಇದ್ದರೆ ನೀವೊಂದು ಸರಿ SSLC ಮಾರ್ಕ್ಸ್ ಕಾರ್ಡನ್ನು ಚೆಕ್ ಮಾಡ್ಕೊಳ್ಳಿ. ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಏನು ಬರುತ್ತೆ? ಕನ್ನಡ. ಇದು ಮ್ಯಾಕ್ಸಿಮಮ್ ಮಾರ್ಕ್ಸ್ 125ಗೆ ಇರುತ್ತೆ. ಗೊತ್ತಾಯ್ತಲ್ಲ, 125ಗೆ ಕನ್ನಡ ಇದ್ದರೆ ಇನ್ನು ಉಳಿದ ಎಲ್ಲ ಸಬ್ಜೆಕ್ಟ್ಗಳು 100ಗೆ ಇರುತ್ತೆ. ಔಟ್ ಆಫ್ ಮಾರ್ಕ್ಸ್ 100ಗೆ ಇರುತ್ತೆ. ಕನ್ನಡ ಮಾತ್ರ 125 ಔಟ್ ಆಫ್ ಮಾರ್ಕ್ಸ್ ಇರುತ್ತೆ. ಅಂದರೆ ಒಟ್ಟು 6 ಸಬ್ಜೆಕ್ಟ್ಗಳ ಪೈಕಿ ಎಷ್ಟಾಯಿತು ಮ್ಯಾಕ್ಸಿಮಮ್ ಮಾರ್ಕ್ಸು? 625 ಆಗುತ್ತೆ. ಸೊ ಅಂದರೆ ನಾವೀಗಿಲ್ಲಿ ಏನು ಮಾಡಬೇಕಪ್ಪ ಅಂದರೆ 625ಇಂದ ಡಿವೈಡ್ ಮಾಡಿಕೊಂಡ್ರೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅನ್ನೋದನ್ನು ಕರೆಕ್ಟಾಗಿ ತೋರಿಸುತ್ತೆ ನೋಡಿ. 376 ಡಿವೈಡೆಡ್ 625 ಇಂಟು 100 ನೋಡಿ 6.16 ಬಂತು. ಬಟ್ ಇಲ್ಲಿ 62 ಬಂದಿದೆ. ಯಾಕೆಂದರೆ ಇದು ಟೋಟಲ್ ಮಾರ್ಕ್ಸ್ ಡಿವೈಡೆಡ್ 600ಇಂದ ಆಗುತ್ತೆ. ಓಕೆ, ಇದು ಬಂದು ಏನಾಗುತ್ತೆ
625ಗೆ ನಾನು ಹಾಕ್ಕೊಂಡಿದ್ದೀನಿ, ಇಲ್ಲಿ ಮ್ಯಾನ್ಯಲ್ ಆಗಿ 625 ಹಾಕ್ಕೊಂಡಿದ್ದೀನಿ ನೋಡಿ, ಅದರಿಂದ ಇದು ಪರ್ಸೆಂಟೇಜ್ 60.16 ಬಂದಿದೆ. ಓಕೆ, ಸೊ ಈ ರೀತಿ ಅವರೇಜ್ ಫಂಕ್ಷನ್ನು ಯಾವುದೇ ಒಂದು ಸಬ್ಜೆಕ್ಟಿಗೆ ಔಟ್ ಆಫ್ ಮಾರ್ಕ್ಸ್ 100 ಇದ್ದಾಗ ಇದ್ರ ಚೇಂಜಸ್ ಬರಲ್ಲ, ಪರ್ಫೆಕ್ಟಾಗಿರುತ್ತೆ. ಬಟ್ SSLC ಮಾರ್ಕ್ಸನ್ನು ತೊಗೊಂಡಾಗ 625 ಇರುತ್ತೆ ಔಟ್ ಆಫ್ ಮಾರ್ಕ್ಸು, ಅದರಿಂದ ಇದು ವ್ಯಾಲಿಡ್ ಆಗಲ್ಲ. ಅದನ್ನು ನಾವು ಮ್ಯಾನ್ಯಲ್ ಆಗಿ ಮಾಡಬೇಕು ಅಂತಂದರೆ ಹೇಗೆ ಮಾಡ್ಬೋದು ಅಂತ ಈಗ ಆಲ್ರೆಡಿ ನಾನು ಹೇಳಿದ್ನಲ್ಲ, ಈಕ್ವಲ್ ಟೋಟಲ್ ಮಾರ್ಕ್ಸ್ ಡಿವೈಡೆಡ್ 625 ಇಂಟು 100 ಹಾಕಿ ಅಥವಾ ಪರ್ಸೆಂಟೇಜ್ ಹಾಕಿ. ಓಕೆ, ಈ ರೀತಿ ಮಾಡಬೇಕು, ಇದು ಪರ್ಫೆಕ್ಟ್ ಆಗಿರುತ್ತೆ. ಇದು ಪರ್ಸೆಂಟೇಜ್ ಅಂತ. ಓಕೆ, ಎರಡರ ಭಿನ್ನತೆಯನ್ನು ನಾನು ತೋರಿಸಿದ್ದೀನಿ. ಓಕೆ, ಪರ್ಸೆಂಟೇಜ್ ಅವರೇಜ್ ಮತ್ತು ಪರ್ಸೆಂಟೇಜ್ಗೆ ಬರ್ತಕ್ಕಂತಹ ವ್ಯತ್ಯಾಸವನ್ನು, ಎರಡರ ಭಿನ್ನತೆಯನ್ನು ತೋರಿಸಿದ್ದೀನಿ. ಸೊ ಇದು ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ಈ ವಿಡಿಯೋನ ರಿವೈಂಡ್ ಮಾಡಿ ಮತ್ತೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಬೇರೆ ಒಂದು ಮಾರ್ಕ್ಸ್ ಕಾರ್ಡನ್ನು ನೀವು ಪ್ರಾಕ್ಟಿಕಲಾಗಿ ತೊಗೊಂಡು ಈ ರೀತಿ ಫಾರ್ಮುಲಾ ಯೂಸ್ ಮಾಡಿಕೊಂಡ್ರೆ ಅದರಲ್ಲಿ ಬಂದಿರತಕ್ಕಂಥ ಟೋಟಲ್ ಮಾರ್ಕ್ಸು ಮತ್ತು ಪರ್ಸೆಂಟೇಜ್ ಅನ್ನೋದು ಈ ಒಂದು ಪರ್ಸೆಂಟೇಜ್ ಫಾರ್ಮುಲಾ ಯೂಸ್ ಮಾಡಿದ್ರೆ ಪರ್ಫೆಕ್ಟಾಗಿ ನಿಮಗೆ ಅರ್ಥ ಆಗುತ್ತೆ. ಅವರೇಜನ್ನು ಯೂಸ್ ಮಾಡಿದ್ರೆ ನಿಮಗೆ ಪರ್ಸೆಂಟೇಜು ಏನಿದೆಯೋ ಅದಕ್ಕಿಂತ ಹೆಚ್ಚು ಬರುತ್ತೆ ಅವರೇಜಲ್ಲಿ SSLC ಮಾರ್ಕ್ಸ್ಗೆ. ಓಕೆ, ಅದೇ PUC ಮಾರ್ಕ್ಸ್ ಕಾರ್ಡ್ಗೆ ನೀವು ಅವರೇಜ್ ಫಂಕ್ಷನ್ನ ಯೂಸ್ ಮಾಡ್ಬೋದು, ಅದು ಕರೆಕ್ಟಾಗಿರುತ್ತೆ. ಪ್ರತಿಯೊಂದು ಸಬ್ಜೆಕ್ಟು 100 ಔಟ್ ಆಫ್ ಮಾರ್ಕ್ಸ್ ಇರೋದ್ರಿಂದ 6 ಸಬ್ಜೆಕ್ಟ್ಗಳ ಪೈಕಿ 600ಗೆ ಗಳಿಕೆ ಮಾರ್ಕ್ಸ್ನಿಂದ ಡಿವೈಡ್ ಆಗುತ್ತೆ. ಓಕೆ ಸ್ನೇಹಿತರೆ, ಸೊ ಇದೇ ರೀತಿ ಇನ್ನೂ ಹಲವಾರು ಫಂಕ್ಷನ್ಗಳನ್ನು ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು.